ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಸೇರಿ 6 ಜನರ ಬಂಧನವಾಗಿದೆ. ಬಡ್ಡಿ ಬಕಾಸುರ ಯಲ್ಲಪ್ಪ ಮಿಸ್ಕಿನ್ ಅವರ ಮನೆ ಮೇಲೆ ದಾಳಿ ಕೂಡ ನಡೆಸಲಾಗಿದೆ. ಆತನ ಮನೆಯಲ್ಲಿ 4,90,98,000 ಜಪ್ತಿ, 992 ಗ್ರಾಂ ಚಿನ್ನ ವಶಕ್ಕೆ ಪಡೆದಿದ್ದು, ಬೆಟಗೇರಿಯ ಬಡ್ಡಿ ಬಕಾಸುರನ ಮನೆಯಲ್ಲಿ ಕೋಟ್ಯಾಂತರ ಹಣ ಪತ್ತೆಯಾಗಿದೆ. ಗದಗ ಎಸ್ಪಿ ಬಿಎಸ್ ನೇಮಗೌಡ ಹೇಳಿಕೆ ನೀಡಿದ್ದು, 2 ದಿನಗಳಿಂದ 13 ಕಡೆ ದಾಳಿ ಮಾಡಿದ ಪೊಲೀಸರು 4,90,98,000 ಜಪ್ತಿ ಮಾಡಿದ್ದು, 992 ಗ್ರಾಂ ಚಿನ್ನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಂಡ್ ಪೇಪರ್ಸ್ ಅನ್ನು ನೋಡೋದಾದ್ರೆ 650, ಬ್ಯಾಂಕ್ ಎಟಿಎಂ 4, ಬ್ಯಾಂಕ್ ಪಾಸ್ಬುಕ್ 9, ಎಲ್ಐಸಿ ಬಾಂಡ್ 2 ಕೂಡ ಸಿಕ್ಕಿದೆ. ಅಕ್ರಮವಾಗಿ ಸಂಗ್ರಹಣೆ ಮಾಡಿದ 65 ಲೀಟರ್ ಮದ್ಯ ಕೂಡ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ಯಲ್ಲಪ್ಪ ಮಿಸ್ಕಿನ್ ಸೇರಿದಂತೆ 5 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ತಂಡಗಳನ್ನು ರಚನೆ ಮಾಡಿ ಸುಮಾರು 12 ತಂಡಗಳನ್ನು ರಚನೆ ಮಾಡಿ 13 ಸ್ಥಳಗಳಲ್ಲಿ ಶೋಧನೆಯನ್ನು ಕೈಗೊಂಡಿದ್ದೀವಿ. ಅಂದರೆ ನಮಗೆ ತನಿಖೆ ಸಮಯದಲ್ಲಿ ಇನ್ನೂ ಹೆಚ್ಚಿಗೆ ಮಾಹಿತಿ ಸಿಕ್ಕಾಗ ಮತ್ತು ಹೆಚ್ಚಿನ ಸ್ಥಳಗಳಲ್ಲಿ ನಾವು ಶೋಧನೆಯನ್ನು ಕೈಗೊಂಡು ಒಟ್ಟು 4,80,98,625 ರೂಪಾಯಿ ಅನ್ಅಕೌಂಟೆಡ್ ಮನಿ ಸಿಕ್ಕಿದೆ. 992 ಗ್ರಾಮ್ ಸುಮಾರು 79 ಲಕ್ಷ ಕಿಮ್ಮತ್ತಿನ ಚಿನ್ನಾಭರಣಗಳು ಸಿಕ್ಕಿದೆ. 600 ಬ್ಲ್ಯಾಂಕ್ ಚೆಕ್ಗಳು ಸಿಕ್ಕಿದೆ ಅಥವಾ ಹಾಫ್ ಫಿಲ್ಡ್ ಅಥವಾ ಬ್ಲ್ಯಾಂಕ್. ಆಮೇಲೆ 650 ಬಾಂಡ್ಗಳು ಸಿಕ್ಕಿದೆ, ಖಾಲಿ ಬಾಂಡ್ಗಳು ಅಥವಾ ಹಾಫ್ ಫಿಲ್ಡು. ಆಮೇಲೆ 4 ATM ಕಾರ್ಡ್ ಸಿಕ್ಕಿದೆ, 9 ಬ್ಯಾಂಕ್ ಪಾಸ್ಬುಕ್ ಸಿಕ್ಕಿದೆ, 2 LIC ಬಾಂಡ್ ಸಿಕ್ಕಿದೆ, 65 ಲೀಟರಷ್ಟು ಮದ್ಯದ ಬಾಟ್ಲ್ಗಳು ಸಿಕ್ಕಿದೆ. ಸೊ ಈ ಒಂದು ತನಿಖೆಯ ಸಮಯದಲ್ಲಿ ನಮ್ಮ ಜಿಲ್ಲೆಯ ಅಡಿಷನಲ್ ಎಸ್ ಪಿ ಅವರಾದಂಥ ಶ್ರೀಯುತ ಸಂಕದವರು, DSP ಅವರಾದಂಥ ಶ್ರೀಯುತ ಇನಾಮದಾರ್ ಅವರು, ಶ್ರೀಯುತ ಸಜ್ಜನ್ರವರು, ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಧೀರಜ್ ಸಿಂಧೆ ಅವರು ಮತ್ತು ಸಂಗಮೇಶ್ ಶಿವೋಗಿ ಅವರು ಮತ್ತು ಇನ್ನೂ ಜಿಲ್ಲೆಯ ಕೆಲವು ಇನ್ಸ್ಪೆಕ್ಟರ್ಗಳು ಮತ್ತು PSIಗಳು, ಬೆಟಗೇರಿ PSI, ಎಕ್ಸ್ಟೆನ್ಷನ್ PSI, ನಮ್ಮ ಟೌನ್ PSI, ರೂರಲ್ ಮತ್ತು ಜಿಲ್ಲೆಯ ವಿವಿಧ PSIಗಳು ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ, ಉತ್ತಮ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಸೂಕ್ತ ಬಹುಮಾನವನ್ನು ಕೂಡ ನೀಡ್ತೀನಿ. ಬೇಗ ಆಗೋದು ನಿಮ್ದು ಎಲ್ಲರಿಗೂ ಬೇಗ, ಇನ್ನೂ ಭಾಳ ಜನ ಆಯ್ತು ಅದಕ್ಕೆ. ಹೇಳ್ಬಿಡ ಅವ್ನ ಕೆಲಸ ಬೇರೆ ಇತ್ತು, ಹಿಂದಿನ ಜೊತೆ ಬೇರೆ ಮುಗಿದ ತಕ್ಷಣ ಮುಗಿತು. ನೀ ಆಯ್ತಲ್ಲ ಬಾ ಸಾಕು ಬರಮ್ಮ, ಹಂಗೇನು ಮಾಡಿದ್ರೆ ಎಷ್ಟು ಮಾಡೋಣ. ಟೈಮಿಗೆ ಅದಕ್ಕೆ ಬರೋದಿಲ್ಲ, ನಾನು ದೂರದ ಟೆನ್ಷನ್ ತಗೊಂಡು ಒಬ್ಬೊಬ್ರು ತೊಗೊಂಡ್ಬರ್ರಿ. ಒಜ್ಜೆ ಐತಿ ಕೇಳಕಾಯಿ ಹಾಕ್ರಿ, ಗಟ್ಟಿ ಇರಂಗಿಲ್ಲ. ಒಜ್ಜೆ ಐತಿ ಕೇಳಕಾಯಿ ಹಾಕ್ರಿ, ಅದು ಗಟ್ಟಿ ಇಲ್ರಿ. ಒಳಗೆ ಹೋಗ್ರಿ ರೀ, ಇವತ್ತಿಲ್ಲ. ಇವು ತೋರಿ ಸರ್, ಇದು ಅಲ್ಲೇ ಹೋಗ್ಬಿಡಿ. ಅವು ಒಯ್ಬೇಕು. ಕರ್ಕೊಂಡು ಅವಂಗ ಮುಂದೆ ಹಾಕಿ, ಮುಂದೆ ಹಾಕಿ. ಮಂಜು
ಅವು ಎರಡು ತಗೋರಿ. ಮುಗಿದ ತಕ್ಷಣ ಮುಗಿತು. ನೀ ಆಯ್ತಲ್ಲ ಬಾ ಏ ಸಾಕು ಬರಮ್ಮ ಹಂಗೇನು ಒಂದರಲ್ಲೇ ಮಾಡಿದ್ರೆ ಎಷ್ಟು ಮಾಡೋಣ ನಿಮಗಲ್ಲ ಬರಪ್ಪ ನೀವು ಹೇಳ್ರಿ ಹಿಂಗೆ ಕೆಳಗೊಂದು ನಿಂತು ಇಲ್ಲಿಂದ ಎಲ್ಲ ಬರಲಿ ಪಿಕ್ಚರ್ ಒಂದಷ್ಟು ಏನು ಮಾಡ್ತೀವಿ ಬಾ 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 ನೋಟ್ ಎಣಿಸೋ ಮಷಿನ್ 2 ಸಿಕ್ಕಿದೆ ಅವರು ಅದರಲ್ಲಿ ಮನೆಯಲ್ಲಿ, ಅದನ್ನು ಕೂಡ ಸೀಸ್ ಮಾಡಿದ್ವಿ. ಬ್ಲ್ಯಾಂಕ್ ಅದಾವೆ, ಕೆಲವು ಕಡೆ ಹೆಸರು ಬರ್ದವು, ಕೆಲವು ಬ್ಲ್ಯಾಂಕ್ ಅದಾವೆ. ಅಂದರೆ ಕಂಟೆಂಟ್ಸ್ ಏನೂ ಇಲ್ಲ, ಮುಂದೆ ಏನಾದರೂ ಬರ್ಕೋಬೋದು ಅದರಲ್ಲಿ, ಆ ರೀತಿ ಕಂಟೆಂಟ್ಸ್. ಈಗ ಪ್ರತಿಯೊಂದು ಬಾಂಡನ್ನು ಕೂಡ ನಾವು ನೆಕ್ಸ್ಟ್ ವೆರಿಫೈ ಮಾಡಬೇಕಾಗ್ತದೆ, ಯಾರ್ದು ಏನು ಯಾವ ಇದರಲ್ಲಿ ಕಾಂಟೆಕ್ಸ್ಟಲ್ಲಿ ಬರ್ಸ್ಕೊಂಡಿದ್ರು ಪ್ರತಿಯೊಂದು ಕೂಡ ನಾವು ವೆರಿಫೈ ಮಾಡಿ ಅವ್ರ ಸ್ಟೇಟ್ಮೆಂಟ್ ತೊಗೋತೀವಿ. ಸೊ ಅವಾಗ ಅದರದ್ದು ಏನೇನು ರಿಯಾಲಿಟಿ, ಎಷ್ಟು ಪರ್ಸೆಂಟ್ ಬಡ್ಡಿ ತೊಗೊಂಡ್ರು, ಎಷ್ಟು ಅಮೌಂಟ್ ತೊಗೊಂಡಿದ್ರು, ಎಷ್ಟು ವಾಪಸ್ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ ಗೊತ್ತಾಗ್ತದೆ. ಈಗ ನಮ್ಮದು ಸರ್ಚ್ ಪ್ರೊಸೀಜರ್ ಮುಗಿದಿದೆ. ಸೊ ಸರ್ಚ್ ಆ್ಯಂಡ್ ಸೀಸರ್ ಮುಗಿದಿದೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತದೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಾವು ಪ್ರತಿಯೊಬ್ಬರನ್ನು ಕರೆದು ಹೇಳಿಕೆ ತೊಗೋತೀವಿ. ಹೌದು, ಯಾರ್ದು ಬಾಂಡ್ ಇದೆ, ಯಾರ್ದು ಚೆಕ್ ಇದೆ, ಯಾರ್ದು ಪಾಸ್ಬುಕ್ ಇದೆ, ಕೆಲವು ಇದು ಸಿಕ್ಕಿದ್ದಾವೆ, ಏನು ಕೀಗಳು ಸಿಕ್ಕಿದೆ, ವೆಹಿಕಲ್ ಕೀಗಳು, ಅದನ್ನೆಲ್ಲ ಅವ್ರಿಗೆ ಯಾರ್ದು ಗಾಡಿದು ಏನೆಲ್ಲ ಡೀಟೇಲ್ಸ್ ತೊಗೊಂಡು ಪ್ರತಿಯೊಬ್ಬರದ್ದು ಕೂಡ ಇದು ಲೆಬೋರಿಯಸ್ ವರ್ಕ್ ಇದೆ, ಅವ್ರದ್ದು ನಾವು ಹೇಳಿಕೆ ತೊಗೊಂಡು ಮುಂದೆ ಇನ್ವೆಸ್ಟಿಗೇಷನಲ್ಲಿ ಪ್ರೊಸೀಡ್ ಮಾಡ್ತೀವಿ. ಮತ್ತು ಈಗೇನು ಹಣ ಸಿಕ್ಕಿದೆ, ಎಕ್ಸೆಸ್ ಅನ್ಅಕೌಂಟೆಡ್ ಮನಿ, ಇದಕ್ಕೆ ಸಂಬಂಧಪಟ್ಟಂತೆ IT ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಡ್ತೀವಿ. ಹೌದು, ವಶಕ್ಕೆ ತೆಗೆದುಕೊಂಡಿದ್ವಿ, ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತೀವಿ. ಇಲ್ಲ, ಇನ್ನೂ ಕೆಲವ್ರು ನಾವು ವಶಕ್ಕೆ ತೆಗೆದುಕೊಂಡಿದ್ವಿ. ಟೋಟಲ್ ಈಗ ನಾವು 6 ಜನಕ್ಕೆ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಇನ್ನೂ ಅಂದರೆ ದಸ್ತಗಿರಿ ಪ್ರಕ್ರಿಯೆ ಎಲ್ಲ ಇನ್ನೂ ಕೆಲವು ವೆರಿಫಿಕೇಷನ್ ಇದೆ. ಮುಗಿದ ಮೇಲೆ ಯಾರ್ಯಾರಿಗೆ ದಸ್ತಗಿರಿ ಮಾಡ್ತೀವಿ ಅನ್ನೋದು ಸಬ್ಸಿಕ್ವೆಂಟ್ಲಿ ಅಪ್ಡೇಟ್ ಮಾಡ್ತೀವಿ. ಈಗ ಮೇನ್ ಯಲ್ಲಪ್ಪ ಮಿಸ್ಕಿನ್ಗಂತೂ ನಾವು ವಶಕ್ಕೆ ತೆಗೆದುಕೊಂಡಿದ್ವಿ. ಅದರ ಜೊತೆಗೆ ಈ FIR ಅಲ್ಲಿ ಇರ್ತಕ್ಕಂಥವ್ರು ಇನ್ನೂ ಕೆಲವರು ಇಬ್ಬರನ್ನು ಕೂಡ ನಾವು ವಶಕ್ಕೆ ತೆಗೆದುಕೊಂಡಿದ್ದೀವಿ. ಸೊ ಅವ್ರನ್ನೂ ಕೂಡ ಈಗ ವೆರಿಫೈ ಮಾಡಿ ಸಬ್ಸಿಕ್ವೆಂಟ್ಲಿ ಎಷ್ಟು ಮಂದಿಗೆ ನಾವು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತೀವಿ. ಇದು ನಮಗೆ ಹೆಚ್ಚಿಗೆ ದೂರು ಇರೋದು ಎಲ್ಲ ಅಕ್ರಮ ಬಡ್ಡಿ ವ್ಯವಹಾರ ಬಗ್ಗೆನೇ ದೂರು. ಕಂಪ್ಲೇನೆಂಟು ಕೂಡ ಅದೇ ರೀತಿ ನಮಗೆ ಮೋಸ ಮಾಡಿದ್ದಾರೆ, ಹೆಚ್ಚಿಗೆ ಬಡ್ಡಿ ತೊಗೊಂಡು ನಮ್ಮ ಆಸ್ತಿಯನ್ನು ಬರ್ಸ್ಕೊಂಡಿದ್ದಾರೆ. ನಮಗಲ್ಲದೆ ಇನ್ನೂ ಅನೇಕರಿಗೆ ಈ ರೀತಿ ಇವರು ಮೋಸ ಮಾಡಿದ್ದಾರೆ, ಅಕ್ರಮ ಬಡ್ಡಿ ತೊಗೊಂಡಿದ್ದಾರೆ ಅಂತ ಅವ್ರ ದೂರಿನಲ್ಲಿ ನಮೂದಿಸಿದ್ರು. ಆ ಹಿನ್ನೆಲೆಯಲ್ಲಿ ನಾವು ಈ ತನಿಖೆ ಮತ್ತು ಶೋಧನೆಯನ್ನು ಕೈಗೊಂಡಿದ್ದೀವಿ. ಈಗ ಅದನ್ನು ನಾವು ಪ್ರತಿಯೊಂದು ಕೇಸ್ ಬೈ ಕೇಸ್ನ ಹೋಗಬೇಕು. ಎಷ್ಟು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟನ್ನು ಎಷ್ಟು ಕ್ಲೇಮ್ ಮಾಡಿದ್ದಾರೆ, ಕೇಸ್ ಬೈ ಕೇಸ್ ನಾವು ವೆರಿಫೈ ಮಾಡಬೇಕಾಗ್ತದೆ. ಸೊ ಆದಮೇಲೆ ನಮಗೆ ಗೊತ್ತಾಗ್ತದೆ. ಈಗ ಮೂಲತಃ ನಮಗೆ ದೂರಿತ್ತು, ಅದ್ರ ಮೇಲೆ ನಾವು ನಮ್ಮದೇ ಆದ ಒಂದು ಪ್ಲ್ಯಾನು, ಎಕ್ಸಿಕ್ಯೂಷನ್ ಎಲ್ಲ ಇರ್ತದೆ ಇಲಾಖೆದು. ಅದ್ರ ಪ್ರಕಾರ ನಮ್ಮೆಲ್ಲ ಅಧಿಕಾರಿಗಳು ಏನು ಈಗ ಹೇಳಿದೆ ನಿಮಗೆ ಹೆಸರು ಕೂಡ ಹಾಕಿದ್ದೀನಿ, ಎಲ್ಲರೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಲಿಕ್ಕೆ ಅಂತ ಇದೆ, ಬಟ್ ಪೊಸಿಷನ್ಗೆ ಲಿಮಿಟೇಷನ್ ಇದೆ, ಎಷ್ಟು ಇಟ್ಕೋಬೇಕು, ಎಷ್ಟು ಲೀಟರ್ ಇಟ್ಕೋಬೇಕು ಅಂತ ಸಬ್ಸಿಕ್ವೆಂಟ್ಲಿ ತಮಗೆ ತಿಳಿಸ್ತೀನಿ. ಅದು ವೈಲೇಷನ್ ಆಗಿರೋದ್ರಿಂದ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಇಲ್ಲ, ಇದು ಇದೆ ರಾಯಲ್ ಸ್ಟ್ಯಾಗ್, ಆ ಥರದ್ದು ಡ್ರಿಂಕ್ಸ್ ಇದೆ, ಮ್ಯಾಕ್ಡೊನಾಲ್ಡ್, ಅದನ್ನು ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರ ಕಡೆ ತೊಗೋಬೇಕು, ಬ್ಯಾಚ್ ಇರ್ತೈತೆ ಅದ್ರ ಮೇಲೆ, ಅದು ಬರೆದು ನಾವು ತೊಗೊಂಡು ಕನ್ಫರ್ಮ್ ಮಾಡಬೇಕು.
ಈಗ ಎಲ್ಲ ಈಗೇನು ನೀವು ಕಳೆದ 4 ದಿನ ಹಿಂದೆ ಕೂಡ ಒಂದು ರೈಡ್ ಮಾಡಿದ್ರಿ, ಆ ವಿಷಯ ಗೊತ್ತಾದ ನಂತರ ಇವೆಲ್ಲ ಹಣ ಆಗಿನ ಬೇರೆ ಬೇರೆ ಮನೆಯಲ್ಲಿ ಒಯ್ದಿಟ್ಟಿದ್ದು ಅಥವಾ ಹೆಂಗೋ ಕೆಲವು ಎಲ್ಲರೂ ಅವರು ಕೆಲವು ಕಡೆ ನಮಗೆ ತನಿಖೆ ಸಮಯದಲ್ಲಿ ಗೊತ್ತಾಗಿದೆ ಇದು 3 ದಿವಸದಿಂದ ತಂದು ಹಣ ಇಟ್ಟಿದ್ರು ಅಂತೇಳಿ. ಆಮೇಲೆ ಕೆಲವು 2 ಮನೆಯಲ್ಲಿ ಇವ್ರದೇ ಒಂದು ಎಕ್ಸ್ಕ್ಲೂಸಿವ್ ಒಂದು ಬ್ಯೂರೋ ಅಲ್ಲಿ ಟ್ರೆಜರಿ ಅಲ್ಲಿ ಇರ್ತಿತ್ತು, ಅವರೇ ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಬೇರೆದವ್ರ ಮನೆಯಲ್ಲಿತ್ತು, ಬಟ್ ಇವರೇ ಆಪ್ರೇಟ್ ಮಾಡ್ತಿದ್ದಾರೆ ಆರೋಪಿ ಅಂತೇಳಿ ಅವ್ರ ಮನೆಯವರು ತಮ್ಮ ಒಂದು ತನಿಖೆ ಸಮಯದಲ್ಲಿ ಹೇಳಿದ್ದಾರೆ. ಈಗ ಇಶ್ಯೂ ಆದ ನಂತರ ಅಲ್ಲಿ ಹಣ ಒಯ್ದಿಟ್ಟಿದ್ರು ಅಥವಾ ಖಾಯಂ ಅಲ್ಲಿ ಆಪ್ರೇಟ್ ಮಾಡ್ತಿದ್ರು? ಕೆಲವು ಅದು ಥರ ಇದೆ, ಕೆಲವು ಕಡೆ 3 ದಿವಸದಿಂದ ತಂದಿಟ್ಟಿದ್ರು ಅಂತ ಹೇಳಿ, ಕೆಲವು ಕಂಟಿನ್ಯೂಸ್ ಆಪ್ರೇಟ್ ಮಾಡ್ತಾ ಇರೋದು ಇದೆ. ಮತ್ತು ಇನ್ನೊಂದು ಲಾಕರ್ ಕೂಡ ಅವ್ರದ್ದು ಒಂದು ಜಾಗ ಇದು ಮಾಡಿಕೊಂಡು ಲಾಕರ್ ಮಾಡ್ಕೊಂಡಿದ್ರು, ಅಲ್ಲಿ 4 ಲಾಕರ್ ಸಿಕ್ಕಿದೆ. 4 ಲಾಕರಿಂದ ಮತ್ತು ಒಂದು ಟ್ರೆಜರಿ ಇತ್ತು, ಅದರಲ್ಲಿ ಡಾಕ್ಯುಮೆಂಟ್ಸು, ಇನ್ನು 4 ಲಾಕರಲ್ಲಿ ಬಂಗಾರ ಮತ್ತು ಕ್ಯಾಶ್ ಇತ್ತು, ಅದನ್ನು ಕೂಡ ಸೀಸ್ ಮಾಡಿದ್ವಿ. ಅದೇ ಒಂದು ಲಾಕರ್ ಏನೋ ತೆಗೆಯಕ್ಕೆ ಹಿಂದೇಟ್ ಆಗ್ತಾಯಿದ್ದ ಅಂತ ಬಿಗಿನಿಂಗಲ್ಲಿ ಅವರು ಹಿಂದೇಟ್ ಹಾಕಿದ್ರು, ನಾವು ಬ್ರೇಕ್ ಓಪನ್ ಮಾಡೋಕ್ಕೆ ರೆಡಿ ಆದಾಗ ದೆನ್ ಮತ್ತೆ ಕೀ ಕೊಟ್ಟಿದ್ದಾರೆ, ಕೀ ಓಪನ್ ಮಾಡಿದ್ವಿ. ಸರ್, ಇದಷ್ಟೇ ಪ್ರಕರಣ ಅಥವಾ ಐ ಟಿ ಡಿಪಾರ್ಟ್ಮೆಂಟ್ನಿಂದ ಯಾವುದಾದ್ರೂ ಪ್ರಕರಣ ಇಲಾಖೆಯಿಂದ ವರ್ಗಾವಣೆ ಆಗುತ್ತೆ ಅಥವಾ ಈ ಆರೋಪಿಗಳನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತೀವಿ. ಏನು ಅಮೌಂಟ್ ಸೀಸ್ ಆಗಿದೆ ಇದ್ರ ಬಗ್ಗೆ ನಾವು ಐ ಟಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಅವರು ಟೇಕ್ ಓವರ್ ಮಾಡ್ತಾರೆ ಈ ವಿಷಯವಾಗಿ. ಅಂದರೆ ನಮ್ಮದು ಮೇನ್ ಇನ್ವೆಸ್ಟಿಗೇಷನ್ ನಮ್ಮದು ನಡೀತಾ ಇರ್ತದೆ, ಕ್ರಿಮಿನಲ್ ಪಾರ್ಟ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ಐ ಟಿ ಆ್ಯಕ್ಟಲ್ಲಿ ನಮಗೆ ಪವರ್ಸ್ ಇರಲ್ಲ, ಅವರು ಕಾಗ್ನಿಷನ್ಸ್ ತೊಗೊಂಡು ಅವ್ರು ಸ್ಟಾರ್ಟ್ ಮಾಡ್ತಾರೆ ಸಬ್ಸಿಕ್ವೆಂಟ್ಲಿ. ಈಗ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮುದ್ದೆ PF ಸಲ್ಲಿಸ್ತೀವಿ, ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಳ್ತೀವಿ. ಸಬ್ಸಿಕ್ವೆಂಟ್ಲಿ ಅವ್ರು ಯಾವಾಗ ಕೇಳ್ತಾರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಆರೋಪಿಗಳು ಜುಡಿಷಿಯಲ್ ಕಸ್ಟಡಿ ಕಳಿಸ್ತೀವಿ. ಇದು ಇವ್ರಿಗೆ ಸಂಬಂಧಪಟ್ಟಂಥದ್ದು, ಕಂಪ್ಲೇಂಟಿಗೆ ಸಂಬಂಧಪಟ್ಟ ಕಲ್ಯಾಣ ಮಂಟಪ. ಹೆಸರೇನು? ಸರಸ್ವತಿ. ಮೂಲತಃ ಅದು ಸರಸ್ವತಿ ಕಲ್ಯಾಣ ಮಂಟಪ ಅಂತ ಇತ್ತು, ಆಮೇಲೆ ಇವರು ಅದನ್ನು ಆರೋಪಿತರು ತೊಗೊಂಡ್ಮೇಲೆ ಕೇಸರ್ ಕಲ್ಯಾಣ ಮಂಟಪ ಅಂತ ಮಾಡ್ಕೊಂಡಿದ್ದಾರೆ ಗದಗ ಬೆಟಗಿರಿ. ಮತ್ತು ಅವ್ರದ್ದು ಕೆಲವು ಜಮೀನನ್ನು ಬರ್ಸ್ಕೊಂಡಿದ್ದಾರೆ ಅಂತೇಳಿ, ಪ್ಲಾಟ್ಗಳನ್ನು ಬರ್ಸ್ಕೊಂಡಿದ್ದಾರೆ ಅಂತೇಳಿ ಅವ್ರದ್ದೊಂದು ಎಕ್ಸ್ಕ್ಲೂಸಿವ್ ಫೈಲೇ ಸಿಕ್ಕಿದೆ ನಮ್ಗೆ. ಈ ಸರ್ಚ್ ಮಾಡೋ ಟೈಮ್ನಾಗಿ ಕಂಪ್ಲೇಂಟಿಗೆ ಸಂಬಂಧಪಟ್ಟದ್ದು ಒಂದು ಫೈಲೇ ಇದೆ, ಅದರಾಗೆಲ್ಲ ಅವ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದೆ. ಸೊ ಅದನ್ನು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ವಸೂಲು ಮಾಡಿದ್ದು ಸಾಲ ಕೊಟ್ಟದ್ದು 1,93,00,000, ವಸೂಲು ಮಾಡಿದ್ದು 1,40,00,000. ಅದು ಮತ್ತು ಈ ಎಕ್ಸೆಸ್ ಪ್ರಾಪರ್ಟಿಗಳು ಬೇರೆ ತೊಗೊಂಡಿದ್ದಾರೆ ಅಂತ ಸಿಕ್ಕಿದ್ದಾವೆ. ಡಾಕ್ಯುಮೆಂಟ್ಸ್ ತುಂಬ ಸಿಕ್ಕಿದೆ, ಅದು ಭಾಳ ಲೆಬೋರಿಯಸ್ ವರ್ಕ್ ಇದೆ, ಅದನ್ನೆಲ್ಲ ಡಿಟೇಲ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಟೈಮ್ ಬೇಕಾಗ್ತದೆ. ಈಗ ಖಚಿತವಾಗಿ ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ನಾವು ಅದೇ ವೆರಿಫೈ ಮಾಡುವವರೆಗೆ ಕೆಲವು ರಿಜಿಸ್ಟರ್ಡ್ ಇರ್ತವೆ, ಕೆಲವು ಏನು ಬರೀ ಕರಾರ್ ಪತ್ರಗಳಿದ್ದಾವೆ, ಈ ರೀತಿ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದ್ದಾವೆ. ಸೊ ಡಾಕ್ಯುಮೆಂಟ್ಸನ್ನು ನಾವು ಪೇಜ್ ಬೈ ಪೇಜ್ ಈಚ್ ಡಾಕ್ಯುಮೆಂಟ್ ಹೋಗಬೇಕಾಗ್ತದೆ. ಹೋದಾಗ ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅದು ನಾಳೆಯಿಂದ ಅದು ಕೂಡ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಬ್ಯಾಂಕ್ ಪಾಸ್ಬುಕ್ಕು ಬೇರೆದವ್ರದ್ದು, ಇವ್ರು ತೊಗೊಂಡು ಇಟ್ಕೊಂಡದ್ದು. ಅಂದರೆ ಅದನ್ನು ಕೂಡ ಒಂಥರ ಒತ್ತೆ ಇಟ್ಕೊಂಡಂಗೆ, ಅಡ ಇಟ್ಕೊಂಡಂಗೆ. ಸೊ ಅದನ್ನು ನಾವೀಗ ಅಪ್ಡೇಟ್ಸ್ ಬ್ಯಾಂಕಿಂದ ತೊಗೊಂಡಾಗ ಗೊತ್ತಾಗ್ತದೆ. ಯಾರಿಗೆ ನಾವು ಮಾಡೋಕ್ಕೆ ಬರಲ್ಲ, ಅದು ಕೋರ್ಟಿಂದ ಮಾಡ್ಕೋಬೇಕು ನಾವು. ಬರೀ ಅಂದರೆ ಇನ್ವೆಸ್ಟಿಗೇಷನ್ ಮಾಡಿ ನಾವು ಚಾರ್ಜ್ ಶೀಟ್ ಕೊಡೋದು ಅಷ್ಟೇ ನಮ್ಮ ಕೆಲಸ. ಎಲ್ಲ ಸರ್ಚ್ ಎಲ್ಲ ಮಾಡ್ತಾಯಿದ್ವಿ, ಎಲ್ಲ ವೆರಿಫೈ ಮಾಡತ್ತೀವಿ. ಇಲ್ಲ, ಈಗ ಸದ್ಯಕ್ಕೆ ಏನು ಫಿಸಿಕಲಿ ಸಿಕ್ಕಿದೆ ನಮಗೆ, ಇದನ್ನು ನಾವು ಮಾಡಿದ್ದೀವಿ. ನೆಕ್ಸ್ಟ್ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ ಅದು. ಈಗ ನಾವು ಏನು ನಮ್ಮ ಗಮನಕ್ಕೆ ಬಂದಿದೆಯಲ್ಲ, ತಮಗೆ ಗೊತ್ತಿದೆ, ನಾವು ಹಿಂದೆ ಕೂಡ ಕೆಲವು ಕೇಸ್ ಮಾಡಿ ಇದು ಮಾಡಿದ್ದೀವಿ. ಈ ರೀತಿ ಯಾರಾದರೂ ನಮಗೆ ಮತ್ತೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಯಾರಾದರೂ ಗಮನಕ್ಕೆ ತಂದರೆ ಪುನಃ ಮತ್ತೆ ನಾವು ಕಾನೂನು ಕ್ರಮ ತೊಗೋಬೇಕಾಗುತ್ತೆ. ಆಮೇಲೆ ಇದರಲ್ಲಿ ಅವ್ರು ಹೊರಗೆ ಬಂದಾಗ ಬೇಲ್ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ, ಮತ್ತೆ ಈ ಥರದ ಅಪರಾಧಗಳನ್ನ ಮಾಡಬಾರ್ದು ಅಂತ. ಬೇಲ್ ಕಂಡೀಷನ್ ವೈಲೇಷನ್ ಆಯಿತು ಅಂದರೆ ಬೇಲ್ ಕ್ಯಾನ್ಸಲೇಷನ್ ಮಾಡಿದ್ರು ಕೂಡ ನಾವು ಹಾಕ್ಬೋದು. ಪುನಃ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸ್ಲಿಕ್ಕೂ ಕೂಡ ಅವಕಾಶ ಇರ್ತದೆ. ಇಲ್ಲ, ಈಗ ಸದ್ಯಕ್ಕೆ ಬ್ಯಾಂಕ್ ಅಕೌಂಟ್ಸ್ ಯಾವುದೂ ನಾವು ಸೀಸ್ ಮಾಡಿಲ್ಲ, ಇನ್ನೂ ಪರಿಶೀಲನೆ ಮಾಡಬೇಕು. ಅದು ಏನಂದರೆ ಫಿಸಿಕಲ್ ಪಾರ್ಟ್ ಆಗಿದೆ, ಬ್ಯಾಂಕ್ ಪಾರ್ಟ್ ನಾವು ಮತ್ತೆ ವೆರಿಫೈ ಮಾಡ್ತೀವಿ. ಹಾಂ, ಯಾರಿಗೂ ಇನ್ನೂ ನಾವು ಅಕೌಂಟ್ಸ್ ಫ್ರೀಸ್ ಮಾಡಿಲ್ಲ. ಇಲ್ಲ, ಮಾಡಿಲ್ಲ. ಅಂದರೆ ಅದು ಅದರದ್ದೇ ಆದ ಪ್ರೊಸೀಜರ್ ಇದೆ. ಬ್ಯಾಂಕರ್ಸ್ ಬುಕ್ ಆಫ್ ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಮಾಡಬೇಕಾಗುತ್ತೆ. ಅದನ್ನು ಮತ್ತೆ ನಾವು ವೆರಿಫೈ ಮಾಡೇ ಮಾಡಬೇಕಾಗ್ತದೆ. ನಾವು ಮಾಡ್ಬೋದು. ಸರ್, only for